ಪ್ರಿಯ ವಿದ್ಯಾರ್ಥಿಗಳು, ಇಂದು ನಾವು ಈವರು ಪಾಶ್ಚಾತ್ಯ ಶಿಕ್ಷಣ ತಜ್ಞರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥವನ್ನು ತಿಳ್ಕೊಳ್ಳೋಣ. ಅದರಲ್ಲಿ ಮೊದಲನೆಯವರು ಡಾಕ್ಟರ್ ಜಾನ್ ಡ್ಯೂಯಿ. ಜಾನ್ ಡ್ಯೂಯಿ ಅವರು ಶ್ರೇಷ್ಠ ಶಿಕ್ಷಣ ತಜ್ಞರು. ಅಮೆರಿಕದ ಪ್ರಸಿದ್ಧ ಸಂಶೋಧಕರು, ಮನಃಶಾಸ್ತ್ರಜ್ಞರು, ಹಾಗೆಯೇ ಬರಹಗಾರರು, ಶಿಕ್ಷಣದಲ್ಲಿ ಪರಿವರ್ತನೆಯನ್ನು ತಂದವರು. ಈ ಡಾಕ್ಟರ್ ಅನ್ನುವಂತಹ ಪದ ನಿಮಗೆ ಅವರೊಬ್ಬರು ಸಂಶೋಧಕರು ಅನ್ನೋದನ್ನ ಅರ್ಥೈಸುತ್ತೆ. ಶಿಕ್ಷಣದಲ್ಲಿ ಅವರು ವಿಶೇಷವಾದಂತಹ ಸಂಶೋಧನೆಯನ್ನು ನಡೆಸಿ ಅವರ ಸಂಶೋಧನೆಯ ಆಧಾರದ ಮೇಲೆ ಶಿಕ್ಷಣದ ಪರಿವರ್ತನೆಯನ್ನು ಪ್ರತಿಪಾದಿಸಿರುವಂತಹ ಶಿಕ್ಷಣ ತಜ್ಞರು. ಅವರು ಫಲಪ್ರಮಾಣವಾದಿಗಳು ಅಂತ ಕರೀತಾರೆ. ಹಾಗೆಯೇ ಪ್ರಾಯೋಗಿಕತಾವಾದಿಗಳು. ಏನು ಅಂತ ಹೇಳಿದ್ರೆ, ಶಿಕ್ಷಣ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಕೇವಲ ಆದರ್ಶಗಳನ್ನ ತತ್ವಗಳನ್ನು ರೂಪಿಸದೆ, ನಾವು ರೂಪಿಸಿದಂತಹ ಆದರ್ಶಗಳು ಚಿಂತನೆಗಳು ವಾಸ್ತವಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಬಳಕೆಯಾಗುತ್ತವೆ, ವ್ಯವಹಾರಕ್ಕೆ ಯೋಗ್ಯವಾಗುತ್ತವೆ, ಅದರಿಂದ ಕಲಿಯುವವರಿಗೆ ಏನು ಲಾಭ ಎನ್ನುವ ದೃಷ್ಟಿಕೋನದಿಂದ ಆಲೋಚನೆ ಮಾಡುವವನ್ನ ನಾವು ಫಲಪ್ರಮಾಣವಾದಿಗಳು ಅಥವಾ ಪ್ರಾಗ್ಮ್ಯಾಟಿಸ್ಟ್ ಅಂತ ಹೇಳಿ ಕರಿತೀವಿ. PRAGMATIST ಪ್ರಾಗ್ಮ್ಯಾಟಿಸ್ಟ್. ಆ ಹಿನ್ನೆಲೆ ಶಿಕ್ಷಣವು ಒಂದು ಪ್ರಯೋಜನಕ್ಕೆ ಬರುವಂತಹ ಪ್ರಕ್ರಿಯೆ ಆಗಬೇಕು. ಕುವೆಂಪು ಒಂದು ಕಡೆ ಹೇಳ್ತಾರೆ, ವ್ಯಾಕರಣ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಕಲ್ತು ಮರೆಯಲಿಕ್ಕೆ ಅಂತ ಹೇಳಿ. ಅಂದ್ರೆ ನಿತ್ಯದ ಜೀವನದಲ್ಲಿ ವ್ಯಾಕರಣ ಬಳಕೆ ಆಗುವುದಿಲ್ಲ ಅನ್ನುವ ಧ್ವನಿಯ ಜೊತೆಗೆ ಹಾಗೆ ನಾವು ಕಲಿಯುವ ಯಾವುದೇ ವಿಷಯ ನಮ್ಮ ಜೀವನಕ್ಕೆ ಉಪಯುಕ್ತ ಆಗಬೇಕು. ಅದರಿಂದ ಅವರು ಶಿಕ್ಷಣ ಹೇಗಿರಬೇಕು ಅನ್ನೋದನ್ನ ತಾವು ಕೆಲಸ ಮಾಡಿದಂಥ ವಿಶ್ವವಿದ್ಯಾಲಯದಲ್ಲಿ ಪ್ರಯೋಗವನ್ನು ಮಾಡಿ ತಮ್ಮದೇ ಆದಂತಹ ಚಿಂತನೆಗಳ ಶೈಕ್ಷಣಿಕ ಚಿಂತನೆಗಳನ್ನ ರೂಪಿಸಿದ್ದಾರೆ. ಹಾಗೆಯೇ ಅವರು ಫಲಪ್ರಮಾಣವಾದಿಗಳು, ಪ್ರಾಯೋಗಿಕತಾವಾದಿಗಳು. ಈ ನೆಲೆಯಲ್ಲಿ ಅವರು ಆದರ್ಶವಾದಿಗಳು ಹೌದು. ಪ್ರಯೋಜನದ ಜೊತೆಗೆ ಆದರ್ಶಗಳಿರಬೇಕು, ಆದರ್ಶಗಳು ಪ್ರಯೋಜನಕಾರಿಯಾಗಿರಬೇಕು ಅನ್ನುವಂಥದ್ದು. ಹಾಗೆಯೇ ಪ್ರಕೃತಿವಾದಿಗಳು. ಕಲಿಕೆ ಸಹಜವಾಗಿರಬೇಕು. ಅಂದ್ರೆ ಏನು? ಮಗುವಿನ ಜೀವನಕ್ಕೆ ಸಂಬಂಧ ಪಡುವಂಥದ್ದಾಗಬೇಕು. ಅದನ್ನು ನಾವು ಪ್ರಕೃತಿವಾದ ಅಂತ ಹೇಳಿ ಕರೀತೇವೆ. ಹಾಗೆಯೇ ವಾಸ್ತವವಾದಿಗಳು, ರಿಯಾಲಿಸ್ಟಿಕ್ ಅಪ್ರೋಚ್. ವಾಸ್ತವವಾದಿಗಳು. ನಾವು ಆದರ್ಶಗಳನ್ನು ಹೇಳೋದು ಬೇರೆ, ಅವುಗಳನ್ನು ಜಾರಿಗೆ ತರುವಂತಿದ್ರೆ ಮಾತ್ರ ಅದು ಉಪಯುಕ್ತ, ಇಲ್ಲ ಅವರು ಉಪಯೋಗ ಅಲ್ಲ ಅನ್ನುವಂಥದ್ದನ್ನ ನಾವು ಹೇಳ್ತೇವೆ. ನಿಜ ಜೀವನದಲ್ಲಿ ಯಾವುದು ಕಾರ್ಯ ಮಾಡುವುದೋ ಹಾಗೂ ಪ್ರಾಯೋಗಿಕ ಅಧ್ಯಯನದ ನಂತರ ಸರಿ ಎಂದು ತಿಳಿದು ಬರುವುದೋ ಅದನ್ನ ಸತ್ಯ ಅಂತೇಳಿ ಅವರು ಭಾವಿಸ್ತಾರೆ. ಹಾಗಾದ್ರೆ ಮಕ್ಕಳಿಗೆ ನಾವು ಸತ್ಯವನ್ನ ಕಲಿಸಬೇಕು. ಏನದು ಯಾವುದು ಸತ್ಯ ಅಂತ ಹೇಳಿದ್ರೆ, ಪ್ರಾಯೋಗಿಕ ಸನ್ನಿವೇಶದಲ್ಲಿ ನೈಜ ಜೀವನದಲ್ಲಿ ಯಾವುದು ಕಾರ್ಯ ಮಾಡುವುದೋ, ಅಂದ್ರೆ ಕೆಲಸಕ್ಕೆ ಬರ್ತದೋ, ಹಾಗೆಯೇ ಅದು ಪ್ರಯೋಗಕ್ಕೆ ಒಳಪಡುವುದೋ, ಪ್ರಾಯೋಗಿಕ ಅಧ್ಯಯನದ ನಂತರ ಸರಿ ಎಂದು ತಿಳಿದು ಬರುವುದೋ ಅದನ್ನ ನಾವು ಸತ್ಯ ಅಂತ ಕರಿತೇವೆ.
ಸ್ಟಡಿ ಅಂತ ಹೇಳಿ ಹೇಳ್ತೇವೆ, ಆ ಪ್ರಾಯೋಗಿಕ ಅಧ್ಯಯನದ ನಂತರ ಸರಿ ಎಂದು ಯಾವುದು ಕಂಡು ಬರುತ್ತದೋ ಅದೇ ಸತ್ಯ. ಅಂದ್ರೆ ಕಾರ್ಯ ಅನುಷ್ಠಾನಕ್ಕೆ ಮತ್ತು ಪ್ರಾಯೋಗಿಕವಾಗಿ ಜಾರಿಗೊಳಿಸಲಿಕ್ಕೆ ಯಾವುದು ಸಾಧ್ಯವೋ ಅದನ್ನು ನಾವು ಸರಿ ಅಥವಾ ಸತ್ಯ ಅಂತ ಹೇಳಿ ಕರಿತೇವೆ. ಅದನ್ನು ನಾವು ಮಕ್ಕಳಿಗೆ ತಿಳಿಸಿಕೊಡ್ಬೇಕು ಅನ್ನುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಶಿಕ್ಷಣದ ಗುರಿಯನ್ನ ಕುರಿತಂತೆ ಅನೇಕ ಶಿಕ್ಷಣ ತಜ್ಞರು ತಮ್ಮದೇ ಆದ ಅಭಿಪ್ರಾಯಗಳನ್ನು ಹೇಳ್ತಾರೆ. ಆ ಎಲ್ಲ ಅಭಿಪ್ರಾಯಗಳು ಕೇವಲ ಗಗನ ಕುಸುಮಗಳಾಗಿ ಉಳಿಯಬಾರದು. ಹಾಗೆಯೇ ಅವು ಸತ್ಯ ಅಂತ ಹೇಳುವುದನ್ನು ಬಹಳ ವಿವೇಚನೆಯಿಂದ ಹೇಳ್ತಾರೆ. ಅಂತಿಮ ಸತ್ಯ ಎನ್ನುವುದು ಯಾವುದೂ ಇಲ್ಲ. ಅಂತಿಮ ಸತ್ಯ ಯಾವುದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸತ್ಯ ಎಂದು ಸಾಬೀತಾಗಿರುವಂಥದ್ದು ನಾಳೆ ಸುಳ್ಳು ಎಂದು ಮಾರ್ಪಾಡಾಗಬಹುದು. ಹಾಗಾಗಿ ವಾಸ್ತವದಲ್ಲಿ ಯಾವುದು ಪ್ರಯೋಜನಕ್ಕೆ ಮತ್ತು ಪ್ರಯೋಜನಕ್ಕೆ ಬರ್ತದೆಯೋ ಅದು ಸತ್ಯವಾದದ್ದು. ಇವತ್ತು ಸತ್ಯ ಅನಿಸಿರೋದು ನಾಳೆ ಸುಳ್ಳಾಗಬಹುದು, ಅಥವಾ ಇವತ್ತು ಸುಳ್ಳು ಅಂತ ಹೇಳಿ ಯಾವುದನ್ನು ನಾವು ಪ್ರತಿಪಾದಿಸ್ತೇವೋ ಅದು ನಾಳೆಗೆ ಸತ್ಯ ಆಗಬಹುದು. ಹಾಗಾಗಿ ನಾವು ಏನು ಅಂತಿಮ ಸತ್ಯ ಅಂತ ಹೇಳಿ ಹೇಳ್ತೇವೆ ಅಂತಹದ್ದು ಯಾವುದೂ ಇಲ್ಲ. ಸತ್ಯಗಳು ಕಾಲದ ಜೀವಮಾನದ ಗತಿಗೆ ಅನುಗುಣವಾಗಿ ಅವು ಸಹ ಗತಿಸಲ್ಪಡ್ತವೆ, ಬದಲಾವಣೆ ಆಗ್ತವೆ ಅನ್ನೋದನ್ನು ಗಮನಿಸ್ತೇವೆ. ಹಾಗಾಗಿ ಇವರ ದೃಷ್ಟಿಯಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಏನದು? ವ್ಯಕ್ತಿಯಲ್ಲಿರುವ ಎಲ್ಲ ಸಾಮರ್ಥ್ಯಗಳನ್ನು ವಿಕಸಿಸುವಂತೆ ಮಾಡಿ, ಎಲ್ಲ ಸಾಮರ್ಥ್ಯಗಳನ್ನು ವಿಕಸಿಸುವಂತೆ ಮಾಡಿ, ಆ ಮೂಲಕ ಅವನನ್ನು ಪರಿಸರಕ್ಕೆ ಹೊಂದಿಸಿ. ಸಾಮರ್ಥ್ಯಗಳನ್ನು ವಿಕಸಿಸುವಂತೆ ಮಾಡಿ, ಆ ಮೂಲಕ ಅವರನ್ನು ಅವನ ಪರಿಸರಕ್ಕೆ ಅಂದ್ರೆ ಎಲ್ಲಿ ಬದುಕ್ತಾ ಇದ್ದಾನೋ ಅದರ ಸುತ್ತಮುತ್ತಲ ಪರಿಸರಕ್ಕೆ ಹೊಂದಿಸಿ ಅವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ. ಅವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಬಹಳ ಸ್ಪಷ್ಟವಾದಂತಹ ಶಿಕ್ಷಣದ ಗುರಿಯನ್ನು ರೂಪಿಸಿದಂತವರು ಜಾಗ್ಜಿಯವರು. ಹಾಗೆಯೇ ಅವರ ಶೈಕ್ಷಣಿಕ ಚಿಂತನೆಗಳು ಮನೋವಿಜ್ಞಾನಗಾಮಿಯಾಗಿವೆ. ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ, ವ್ಯವಹಾರವಾದದ ಹಿನ್ನೆಲೆಯಲ್ಲಿ, ಪ್ರಯೋಜನವಾದದ ಹಿನ್ನೆಲೆಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮೊದಲನೇದಾಗಿ ವ್ಯಕ್ತಿಯಲ್ಲಿರುವ ಅಥವಾ ಮಗುವಿನಲ್ಲಿರುವ ಎಲ್ಲ ಸಾಮರ್ಥ್ಯಗಳನ್ನು ಮಗುವಿನಲ್ಲಿ ಅನೇಕ ಸಾಮರ್ಥ್ಯಗಳಿವೆ. ಮಗು ಅನ್ನುವಂಥದ್ದು ಸಾಮರ್ಥ್ಯಗಳ ಒಂದು ಗುಚ್ಛ, ಹಲವು ಶಕ್ತಿಗಳ ಸಮ್ಮಿಲನ, ಹಲವು ಶಕ್ತಿಗಳ ಸಂಘಟಿತ ರೂಪ ಮಗು. ಆ ಮಗುವಿನಲ್ಲಿರುವಂತಹ ದೈಹಿಕ, ಬೌದ್ಧಿಕ, ಸಾಮಾಜಿಕ, ನೈತಿಕ, ಆಧ್ಯಾತ್ಮಿಕ, ಆರ್ಥಿಕ ಈ ಎಲ್ಲ ಸಾಮರ್ಥ್ಯಗಳನ್ನು ವಿಕಸಿಸುವಂತೆ ಮಾಡಿ, ಆ ಮೂಲಕ ಅವನು ಜೀವಿಸುವ ಪರಿಸರಕ್ಕೆ ಹೊಂದಿಸಿ ಅವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುವುದೇ ಶಿಕ್ಷಣ. ಬಹುತೇಕ ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನಲ್ಲಿರುವ ಜ್ಞಾನವನ್ನು, ತನ್ನಲ್ಲಿರುವ ಕೌಶಲ್ಯಗಳನ್ನು ವಿಕಾಸಗೊಳಿಸಿಕೊಂಡ್ರೆ ತನ್ನಲ್ಲಿ ಇರುವಂತಹ ಜ್ಞಾನ ಮತ್ತು ಕೌಶಲ್ಯಗಳೇ ಅವನ ಬದುಕಿನ ಅವಶ್ಯಕತೆಗಳನ್ನು, ಏನು ವ್ಯಕ್ತಿ ಬದುಕಲಿಕ್ಕೆ ಬೇಕಾದಂತಹ ಈ ಮೂಲಭೂತ ಅವಶ್ಯಕತೆಗಳು ಅಂತ ಹೇಳಿರ್ತೇವೆ, ಆಹಾರ, ಬಟ್ಟೆ, ವಸತಿ, ಆರೋಗ್ಯ, ಶಿಕ್ಷಣ, ಮನೋರಂಜನೆ, ಈ 6 ಅಂಶಗಳಿವೆ. ನಾವು ಮೊದಲು 3 ಹೇಳ್ತಾ ಇದ್ರು, ಈಗ 6 ಆಗಿದ್ದಾವೆ.
ನಾಗರಿಕ ಮಾನವನ ಅವಶ್ಯಕತೆಗಳಾಗಿ ಉಳಿದಿಲ್ಲ. ಅವುಗಳ ಜೊತೆಗೆ ಅವನಿಗೆ ಆರೋಗ್ಯ ಬೇಕು, ಅವನಿಗೆ ಮನರಂಜನೆ ಬೇಕು, ಅವನಿಗೆ ಶಿಕ್ಷಣ ಬೇಕು. ಅವುಗಳ ಮೂಲಕ ಅವನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂತೆ ಮಾಡುವಂತಹ ನಾವು ಕೌಶಲ ವಿಕಾಸವನ್ನೇ ನಾವು ಶಿಕ್ಷಣ ಅಂತ ಹೇಳಿ ಕರೀತೇವೆ. ಹಾಗೆಯೇ ಅವರು ಹೇಳ್ತಾರೆ, ಯಾವುದೇ ಒಂದು ಹಂತಕ್ಕೆ ಶಿಕ್ಷಣದ ಕಾರ್ಯ ಮುಗಿಯುವುದಿಲ್ಲ ಅಥವಾ ನಿಲುಗಡೆಗೊಳ್ಳುವುದಿಲ್ಲ. ಅದೊಂದು ಜೀವನ ಪರ್ಯಂತ ಸಾಗುವಂತ ನಿರಂತರವಾದ ಪ್ರಕ್ರಿಯೆ. ಹಾಗೆಯೇ ವ್ಯಕ್ತಿಯೇ ತನ್ನ ಕಲಿಕೆಯ ಉದ್ದಕ್ಕೂ, ಜೀವನದ ಉದ್ದಕ್ಕೂ ತಾನು ಕಂಡುಕೊಂಡಂತ ಸತ್ಯಗಳನ್ನೇ ಪುನರ್ರಚಿಸ್ತಾ ಹೋಗ್ತಾನೆ. 20ನೇ ವಯಸ್ಸಿನಲ್ಲಿ ಅಂದುಕೊಂಡಂತಹ ಸತ್ಯಗಳು 30ನೇ ವರ್ಷಕ್ಕೆ ಬದಲಾಗ್ತವೆ. 30ನೇ ವರ್ಷದಲ್ಲಿ ಅಂದುಕೊಂಡಂತಹ ಅನುಭವ ಆದಂತಹ ಸತ್ಯಗಳು 40ನೇ ವರ್ಷಕ್ಕೆ ಬದಲಾಗ್ತವೆ. 60ನೇ ವರ್ಷಕ್ಕೆ ಅವನ ಅನುಭವಗಳು ಮತ್ತಷ್ಟು ಬದಲಾಗ್ತವೆ. ಹಾಗಾಗಿ ಸತ್ಯಗಳು ಸಹ ಜೀವನಾನುಭವಗಳ ಮೂಲಕ ನಮಗೆ ಬದಲಾವಣೆಯನ್ನು ಕಾಣ್ತವೆ. ಹಾಗಾಗಿ ಪುನರ್ರಚನೆ, ಅನುಭವಗಳ ಪುನರ್ರಚನೆಯ ಶಿಕ್ಷಣ ಅಂತ ಹೇಳ್ತಾರೆ. ಹಾಗೆಯೇ ಅವನ ಜೀವನ ಕೇವಲ ಅವನ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದರೊಂದಿಗೆ ಮುಕ್ತಾಯ ಆಗಬಾರದು. ಯಾಕೆ ಅಂತ ಹೇಳಿದ್ರೆ ಅವನ ಜೀವನ ಸಾಮಾಜಿಕ ಮೌಲ್ಯಗಳಿಂದ ಕೂಡಿದೆ. ಅವನೊಬ್ಬನೇ ಆಹಾರ, ಬಟ್ಟೆ, ವಸತಿ, ಮನರಂಜನೆ, ಶಿಕ್ಷಣ, ಆರೋಗ್ಯ ಇಟ್ಕೊಂಡ್ರೆ ಸಾಕು. ತನ್ನ ಸುತ್ತಲೂ ಬದುಕುವವರಿಗೂ ಸಹ ಅಂತ ಸೌಲಭ್ಯಗಳು ದೊರೆಯುವಂತೆ ಮಾಡಬೇಕಲ್ಲ. ಆ ಹಿನ್ನೆಲೆಯಲ್ಲಿ ಅವನ ಬದುಕು ಸಾಮಾಜಿಕ ಮೌಲ್ಯಗಳಿಂದ ಕೂಡಿರಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ಇವರ ಶೈಕ್ಷಣಿಕ ಚಿಂತನೆಗೆ ಮನೋವೈಜ್ಞಾನಿಕ ಆಯಾಮ ಇರುವಂತೆ ಸಾಮಾಜಿಕ ಆಯಾಮವೂ ಇದೆ, ಸಾಮಾಜಿಕ ಮುಖವೂ ಇದೆ. ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಸಾಮಾಜಿಕ ವಿಕಾಸವೂ ಆಗಬೇಕು ಅನ್ನುವಂಥ ಧೋರಣೆಯನ್ನು ಇವರು ಇಟ್ಕೊಳ್ತಾರೆ ಅನ್ನುವಂಥದ್ದು. ಹಾಗೆಯೇ ಇವರು ಹೇಳ್ತಾರೆ, ಶಿಕ್ಷಣ ಬದುಕಿನ ತಯಾರಿ ಅಲ್ಲ. ಶಿಕ್ಷಣ ಬದುಕಿನ ತಯಾರಿ ಅಲ್ಲ, ಬದುಕೇ ಶಿಕ್ಷಣ. ಲೈಫ್ ಇಟ್ ಸೆಲ್ಫ್ ಎಜುಕೇಶನ್. ಲೈಫ್ ಇಟ್ ಸೆಲ್ಫ್ ಎಜುಕೇಶನ್. ಹಾಗೆಯೇ ಅವರು ಕಲಿಕೆ ಕೇವಲ ವ್ಯಕ್ತಿಗತವಾದ ಪ್ರಕ್ರಿಯೆ ಅಲ್ಲ, ಅದು ಸಾಮಾಜಿಕವಾದ ಪ್ರಕ್ರಿಯೆ. ಎಜುಕೇಶನ್ ಇಸ್ ಅ ಸೋಷಿಯಲ್ ಪ್ರೋಸೆಸ್. ಆ ಸಾಮಾಜಿಕ ಪ್ರಕ್ರಿಯೆ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಮಗು ಸಾಮಾಜಿಕ ಪರಿಸರದಲ್ಲಿ ಕಲಿಯಬೇಕು. ಅವನು ಒಂಟಿಯಾಗಿ ಬದುಕುವುದಿಲ್ಲ. ಒಂಟಿಯಾಗಿ ಬದುಕುವಂತ ಮನುಷ್ಯ ಅವನು ಮನುಷ್ಯನೂ ಅಲ್ಲ, ಹಾಗೆಯೇ ದೆವ್ವನೂ ಅಲ್ಲ ಅನ್ನೋದು ಗೊತ್ತಾಗಬೇಕು ಅನ್ನೋದಾದ್ರೆ ಅವನು ಸಾಮಾಜಿಕ ಪರಿಸರದಲ್ಲಿ ಬದುಕಬೇಕು. ಶಿಕ್ಷಣವಿಲ್ಲದೆ ವ್ಯಕ್ತಿಯ ಪ್ರಗತಿ ಇಲ್ಲ, ವ್ಯಕ್ತಿಯ ಪ್ರಗತಿ ಇಲ್ಲದೆ ಸಾಮಾಜಿಕ ಪ್ರಗತಿ ಇಲ್ಲ. ಹಾಗಾದ್ರೆ ನಾವು ಪಡೆಯುವಂಥ ಶಿಕ್ಷಣ ನನ್ನ ವೈಯಕ್ತಿಕ ಬೆಳವಣಿಗೆಗೆ ಅನುಕೂಲವಾಗುವಂತೆ ಸಾಮಾಜಿಕ ಬೆಳವಣಿಗೆಗೂ ಸಹ ಸಹಕಾರಿಯಾಗಬೇಕು. ನನ್ನಲ್ಲಿ ಸಾಮಾಜಿಕ ಗುಣಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಬೇಕು ವಿದ್ಯಾರ್ಥಿಗಳಲ್ಲಿ. ಅದಕ್ಕೆ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮೂಹ ಶಿಕ್ಷಣ ಪದ್ಧತಿ ಇದೆ. ಆ ಸಮೂಹದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲರೂ ಸ್ನೇಹಿತರು, ನಾವೆಲ್ಲರೂ ಒಂದು ತರಗತಿಯ ವಿದ್ಯಾರ್ಥಿಗಳು, ನಮ್ಮ ಮಧ್ಯೆ ಸ್ನೇಹ, ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಸಹಕಾರ ಇವುಗಳು ಇರಬೇಕು ಅನ್ನುವಂತಹ, ನಾನು ಇನ್ನೊಬ್ಬರಿಗಾಗಿ ಬದುಕಬೇಕು, ನನಗಾಗಿ ಇನ್ನೊಬ್ಬರು ಬರಬೇಕು ಅನ್ನೋದನ್ನು ಹೇಗೆ ಬಯಸ್ತೇವೋ ಹಾಗೆ ನಾವು ಇನ್ನೊಬ್ಬರಿಗಾಗಿ ಬದುಕಬೇಕು ಅನ್ನೋದನ್ನು ನಾವು ಬಳಸ್ತೇವೆ. ಅವ್ರು ಹೇಳ್ತಾರೆ, ಸ್ಕೂಲ್ ಇಸ್ ದ ಮಿನಿಯೇಚರ್ ಆಫ್ ದಿ ಸೊಸೈಟಿ. ಶಾಲೆ ಒಂದು ಪುಟ್ಟ ಸಮಾಜ. ಶಾಲೆ ಒಂದು ಪುಟ್ಟ ಸಮಾಜ. ಒಳ್ಳೆ ಹೇಳಿಕೆ ಇದು, ಸತ್ಯವೂ ಹೌದು. ಗುಂಪಿನಲ್ಲಿರ್ತಕ್ಕಂಥ 40-50 ವಿದ್ಯಾರ್ಥಿಗಳು ತರಗತಿಯಲ್ಲಿ, ಒಂದು ವಿಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮಧ್ಯೆ ಸಂಘಟನೆ, ಸಾಮರಸ್ಯ, ಸ್ಪರ್ಧೆ, ಸಹಕಾರ, ಹೊಂದಾಣಿಕೆ ಎಲ್ಲವುಗಳು ಸಹ ಇರಬೇಕು. ಆಗ ಆ ಮಗು, ಜೈವಿಕವಾಗಿರುವಂಥ ಮಗು ಸಾಮಾಜಿಕ ಜೀವಿಯಾಗಿ ಬೆಳೆಯುತ್ತದೆ. ಹಾಗಾಗಿ ಸ್ಕೂಲ್ ಈಸ್ ದ ಮಿನಿಯೇಚರ್ ಆಫ್ ದಿ ಸೊಸೈಟಿ ಅನ್ನೋದನ್ನು ಹೇಳ್ತೇವೆ. ಗುಂಪಿನ ಬದುಕಿನಲ್ಲಿ, ಸಮುದಾಯದ ಸಾಮೂಹಿಕ ಬದುಕಿನಲ್ಲಿ ಶಿಕ್ಷಣದ ಸಮಸ್ಯೆಗಳನ್ನು ಶಾಲೆಯ ಮೂಲಕ ಪ್ರತಿಬಿಂಬಿಸಿ ಪರಿಹಾರಕ್ಕೆ ಪ್ರಯತ್ನಿಸಬೇಕು. ಏಕೆಂತ ಹೇಳಿದ್ರೆ ಸಾಮಾಜಿಕ ಜೀವನ ಸರಾಗವಾಗಿ ಸಾಗುವಂತಹ ಹೆದ್ದಾರಿಯ ಪ್ರಯಾಣ ಅಲ್ಲ. ಸಾಮಾಜಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು ದುತ್ತನೆ ನಮ್ಮೆದುರಿಗೆ ಎದ್ದು ನಿಲ್ತವೆ. ಆ ಸಮಸ್ಯೆಗಳು ನಮ್ಮೆದುರಿಗೆ ಎದ್ದು ನಿಂತಾಗ ನಾವು ಧೈರ್ಯ ಕಳೆದುಕೊಳ್ಳಬಾರದು. ಅವುಗಳನ್ನು ಪರಿಹರಿಸಿಕೊಳ್ಳುವಂಥ ಮಾರ್ಗೋಪಾಯಗಳನ್ನು ಕಟ್ಟಿಕೊಳ್ಬೇಕು. ಅಂತ ಶಕ್ತಿಯನ್ನ ಮಗುವಿಗೆ ವಿವೇಚನೆಯ ಮೂಲಕ ಕಲಿಸ
ಆ ಸಾಮಾಜಿಕ ಸಮಸ್ಯೆಗಳನ್ನು ಶೈಕ್ಷಣಿಕವಾಗಿ ಪ್ರತಿಬಿಂಬಿಸುವ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಅದಕ್ಕೆ ಅನೇಕ ಶಿಕ್ಷಣ ತಜ್ಞರು ಹೇಳ್ತಾರೆ, ಸಾಮಾಜಿಕ ಸಮಸ್ಯೆಗಳಿಗೆ ಶಿಕ್ಷಣ ಒಂದು ಸಂಜೀವಿನಿ. ಸಮಾಜದಲ್ಲಿರುವಂಥ ಯಾವುದೇ ಸಮಸ್ಯೆ, ಅದು ದುಶ್ಚಟಗಳಿರ್ಬೋದು ಅಥವಾ ಇನ್ಯಾವುದೇ ಕ್ಷೇತ್ರದ ಆರ್ಥಿಕ ಸಮಸ್ಯೆ ಇರ್ಬೋದು, ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಹೀಗೆ ಯಾವುದೇ ಸಮಸ್ಯೆಗಳಿಗೆ ಶಿಕ್ಷಣ ಒಂದು ಸಂಜೀವಿನಿಯಾಗಿ ಪರಿಹಾರೋಪಾಯವಾಗಿ ಬರಬೇಕು. ಅದು ಶಿಕ್ಷಣದ ಮೂಲಕ ಕೊಡಲ್ಪಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆಯೇ ಅವರು ಕೊಡುವಂಥ ಶಿಕ್ಷಣ ಎರಡು ಮುಖ್ಯ ಅಂಶಗಳನ್ನು ಆಧರಿಸಿರಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಆ ಎರಡು ಅಂಶಗಳು ಯಾವುವು ಅಂತಂದ್ರೆ, ಒಂದು ಮನಃಶಾಸ್ತ್ರೀಯ ತಳಹದಿ. ಏನದು? ನಾವು ಕಲಿಸುವುದು ಮಕ್ಕಳಿಗಾಗಿ. ಆದ್ದರಿಂದ ಕಲಿಸುವವರ, ಉಪನ್ಯಾಸಕರ, ಶಿಕ್ಷಕರ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾದಂಥ ವಿಷಯಗಳನ್ನು ನಾವು ಹೇಳಬಾರದು. ಮಕ್ಕಳಿಗೆ ಆಸಕ್ತಿದಾಯಕವಾಗಿದೆ, ಮಕ್ಕಳಿಗೆ ಯಾವುದರಲ್ಲಿ ಅಭಿರುಚಿಯೂ ಅದನ್ನು ಹಾಗೆಯೇ ಮಕ್ಕಳ ಮಟ್ಟಕ್ಕೆ ಇಳಿದು ಆಲೋಚನೆ ಮಾಡುವ, ಮಕ್ಕಳ ಆಲೋಚನೆಗಳಿಗೆ ಅನುಗುಣವಾದಂಥ ಪಠ್ಯಕ್ರಮವನ್ನು ನಾವು ಅಳವಡಿಸಬೇಕು. ಮಕ್ಕಳ ಆಸಕ್ತಿಗಳನ್ನು ಆಧರಿಸಬೇಕು. ಮಕ್ಕಳ ಅಭಿರುಚಿಗೆ ಅನುಗುಣವಾಗಿ ನಮ್ಮ ಕಲಿಕೆಯ ವಿಧಾನಗಳಿರಬೇಕು. ಮಕ್ಕಳ ಹವ್ಯಾಸಗಳನ್ನ, ರೂಢಿಗಳನ್ನ, ಅಭ್ಯಾಸಗಳನ್ನ ವಿಕಾಸಗೊಳಿಸುವಂತಿರಬೇಕು. ಹಾಗೆಯೇ ಅವರ ಭಾಷಾ ವಿಕಾಸಕ್ಕೆ ಅನುಗುಣವಾಗಿರಬೇಕು. ಮಗುವಿನ ಅನುಭವಗಳ ಮಟ್ಟಕ್ಕೆ ನಮ್ಮ ಶಿಕ್ಷಣ ಪದ್ಧತಿ ಇರಬೇಕು ಅನ್ನೋದನ್ನ ಹೇಳ್ತಾರೆ. ಆದರೆ ಇಲ್ಲಿ ಶಿಕ್ಷಣದಲ್ಲಿ ಅವರು ಎರಡು ಅಂಶಗಳಿಗೆ ಪ್ರಾಮುಖ್ಯತೆ ಕೊಡ್ತಾರೆ. ಒಂದು ಮಗು, ಮತ್ತೊಂದು ಸಮಾಜ. ಮಗು ಅಂತ ಹೇಳಿದ್ರೆ ಮಗುವಿನ ವಯಸ್ಸು, ಮಗುವಿನ ಆಸಕ್ತಿ, ಮಗುವಿನ ಭಾಷೆ, ಮಗುವಿನ ಅನುಭವ, ಮಗುವಿನ ಅಭಿರುಚಿ, ಮಗುವಿನ ಹವ್ಯಾಸಗಳಿಗೆ ಅನುಗುಣವಾದಂಥ ನಾವು ಶಿಕ್ಷಣವನ್ನು ಕೊಡಬೇಕು. ಪಾಠ ಕಲಿಸುವ ಅಧ್ಯಾಪಕರ ಆಲೋಚನೆಗಳನ್ನು ವಿದ್ಯಾರ್ಥಿಗಳ ಮೇಲೆ ಬಲವಂತವಾಗಿ ಹೇರಬಾರದು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಎರಡನೇದು, ಬರೀ ಮಗುವಿನ ವೈಯಕ್ತಿಕ ಸಾಮರ್ಥ್ಯಗಳನ್ನು, ಮಗುವಿನಲ್ಲಿರುವ ಹಲವು ಸಾಮರ್ಥ್ಯಗಳನ್ನು ವಿಕಾಸಗೊಳಿಸಿದಷ್ಟೇ ಸಾಲದು, ಮಗುವನ್ನ ಸಮಾಜ ಜೀವಿಯನ್ನಾಗಿಸಬೇಕು. ಯಾಕೆಂತ ಹೇಳಿದ್ರೆ ಮಗು ಒಂಟಿಯಾಗಿ ಬದುಕುವುದಿಲ್ಲ, ಮಗು ಸಮಾಜದಲ್ಲಿ ಬದುಕ್ತದೆ. ಆ ಸಾಮಾಜಿಕ ಸನ್ನಿವೇಶಕ್ಕೆ ಸಮರ್ಪಕವಾಗಿ ಹೊಂದಿಕೊಳ್ಳುವಂತಹ ಸ್ವಭಾವವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಹಾಗಾಗಿ ಆ ಸಾಮಾಜಿಕ ಅಂಶಗಳಿಗೆ ಶಿಕ್ಷಣದಲ್ಲಿ ಪ್ರಾಧಾನ್ಯತೆ ಇರಬೇಕು. ಹಾಗಾಗಿಯೇ ಅವರು ಅವರ ಶೈಕ್ಷಣಿಕ ಚಿಂತನೆಗಳು ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯಲಿಕ್ಕೆ ಕಾರಣ, ಅವರ ಶೈಕ್ಷಣಿಕ ಚಿಂತನೆಗಳು ಮಗುವನ್ನು ಪ್ರಧಾನವಾಗಿಸಿಕೊಂಡಿದೆ, ಸಮಾಜವನ್ನು ಪ್ರಧಾನವಾಗಿಸಿಕೊಂಡಿದೆ, ಮನಃಶಾಸ್ತ್ರದ ತತ್ವಗಳನ್ನು ಆಧರಿಸಿದೆ, ಸಮಾಜಶಾಸ್ತ್ರದ ತತ್ವಗಳನ್ನು ಆಧರಿಸಿದೆ. ಆ ಹಿನ್ನೆಲೆಯಲ್ಲಿ ಮಗು ಮತ್ತು ಸಮಾಜಗಳ ಮಧ್ಯೆ ಸಂಬಂಧವನ್ನು ಏರ್ಪಡಿಸುವಂತಹ ಶಿಕ್ಷಣ ಪದ್ಧತಿ ಇರಬೇಕು. ಆಗ ನಾವು ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಿ ಹೊಸ ಸಮಾಜವನ್ನು, ನವ ಸಮಾಜವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗ್ತದೆ. ಈಗ ವರ್ತಮಾನದ ಸಮಾಜದಲ್ಲಿರುವ ಸಾಮಾಜಿಕ ಸಮಸ್ಯೆಗಳು ಯಾವುವು, ಅವುಗಳ ಕಾರಣಗಳು ಏನು, ಅವುಗಳಿಗೆ ಪರಿಹಾರೋಪಾಯಗಳು ಯಾವುವು ಅನ್ನೋದನ್ನು ಮಕ್ಕಳಿಗೆ ಮನದಟ್ಟು ಮಾಡಿಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಯೋಚಿಸುವಂತೆ ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವಂತೆ ವಿದ್ಯಾರ್ಥಿಗಳಲ್ಲಿ ಮನಸ್ಥೈರ್ಯವನ್ನು, ಮನೋಧೋರಣೆಯನ್ನು ಬೆಳೆಸುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗಾಗಿ ಅವನು ಮಗುವಿನ ಶಿಕ್ಷಣ ಮಗುವನ್ನು ಸುಧಾರಿಸಬೇಕು, ಸಮಾಜವನ್ನು ಸುಧಾರಿಸಬೇಕು. ಮಗುವನ್ನು ಸುಧಾರಿಸಿದರೆ ಸುಧಾರಿತ ಮಗುವಿನಿಂದ ಸಮಾಜದ ಸುಧಾರಣೆ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಜಾನ್ ಡ್ಯೂಯಿ ಅವರು ಸಂಶೋಧಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನೆಯನ್ನು ಮಾಡಿ ನಾವು ಕೊಡುವ ಶಿಕ್ಷಣ ಮಗುವಿಗೆ ಮತ್ತು ಸಮಾಜಕ್ಕೆ ಉಪಯುಕ್ತವಾಗಿರಬೇಕು, ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಕೂತಿರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರು ಹೇಳ್ತಾರೆ. ಹಾಗಾಗಿ ಜಾನ್ ಡ್ಯೂಯಿ ಅವರ ಚಿಂತನೆ ಪ್ರಾಯೋಗಿಕವಾದದ್ದು, ವೈಜ್ಞಾನಿಕವಾದದ್ದು, ಮನೋವೈಜ್ಞಾನಿಕವಾದದ್ದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಹಾಗಾದರೆ ಮತ್ತೋರ್ವ ಶಿಕ್ಷಣ ತಜ್ಞರ ಬಗ್ಗೆ ನಾವು ಮುಂದಕ್ಕೆ ಹೋಗೋದಾದರೆ, ಕೊನೆಯದಾಗಿ ಈ ಅಧ್ಯಾಯದಲ್ಲಿರ್ತಕ್ಕಂಥ ಮತ್ತೋರ್ವ ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರು ಅಂತಂದರೆ ಡಾಕ್ಟರ್ ಮೇರಿಯಾ ಮಾಂಟೆಸೋರಿ. ಮಾಂಟೆಸೋರಿ
ಅಂತ ಹೇಳಿ, ಅಂದ್ರೆ ಸಂಶೋಧನೆಯನ್ನ ಮಾಡಿ ಡಾಕ್ಟರೇಟ್ ಪಡೆದವರು ಜಾಗ್ಡೂಯಿಯವರು. ಆದ್ರೆ ಈಗ ಹೇಳ್ತಕ್ಕಂಥ ಮತ್ತೋರ್ವ ಶಿಕ್ಷಣ ತಜ್ಞೆ, ಈ ಪದ ಅರ್ಥ ಮಾಡ್ಕೋಬೇಕು, ಇವರು ಮಹಿಳೆಯರು ನಿಮ್ಮ ಮನಸ್ಸಿಗೆ ಬರಬೇಕು. ಡಾಕ್ಟರ್ ಮೇರಿಯಾ ಮಾಂಟೆಸೋರಿ ಅವರ ಜೀವಿತದ ಅವಧಿ 1870ರಿಂದ 1952. ಇಟಲಿಯಲ್ಲಿ ಮೊಟ್ಟ ಮೊದಲು ವೈದ್ಯಕೀಯ ಪದವಿಯನ್ನು ಪಡೆದಂತಹ ಮಹಿಳೆ. ಆದ್ರಿಂದ ಈಕೆಯನ್ನ ಇಟಲಿಯ ಮೊದಲ ವೈದ್ಯೆ ಅಂತ ಹೇಳಿ ಕರೀತಾರೆ. ನೀವು ಕೇಳಬಹುದು, ಸರ್ ಅವರು MBBS ಮಾಡಿ ಶಿಕ್ಷಣ ಕ್ಷೇತ್ರದ ಚಿಂತನೆಗಳನ್ನು ಹೇಗೆ ಮಾಡಿದರು ಅಂತ ಕೇಳಿದ್ರೆ, ಅವರು ವೈದ್ಯರಾಗಿ ಕಂಡುಕೊಂಡಿದ್ರು. ಏನು, ಕೆಲವು ಮಕ್ಕಳ ಇಂದ್ರಿಯಗಳ ದೋಷಗಳಿರ್ತವೆ. ಆ ಮಕ್ಕಳು ಅವರ ಹತ್ರ ಬಂದಾಗ ಅವರ ಬುದ್ಧಿ ಮಂದವಾಗಿರ್ತದೆ. ಮಂದ ಬುದ್ಧಿಯವರು ಅಂತ ಹೇಳಿ ಕರೀತಾರೆ. ಅಂದ್ರೆ 70%ಕ್ಕಿಂತ ಕಡಿಮೆ IQ ಬುದ್ಧಿಲಬ್ಧವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಮಂದ ಬುದ್ಧಿಯವರು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ನಿಧಾನವಾಗಿ ಕಲಿತಾರೆ ಅವರು. ಅವರ ಕಲಿಕೆಯ ವೇಗ ಕಡಿಮೆ ಇರ್ತದೆ, ಹಾಗೆಯೇ ಆಲೋಚನೆಯ ವೇಗ ಕಡಿಮೆ ಇರ್ತದೆ, ತುಲನಾತ್ಮಕ ಸಾಮರ್ಥ್ಯ ಕಡಿಮೆ ಇರ್ತದೆ. ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ಆ ಮಕ್ಕಳ ಕಲಿಕೆ ನಿಧಾನವಾಗಿ ಸಾಗ್ತದೆ. ಮಂದ ಬುದ್ಧಿ ಉಳ್ಳವರು ಅಂತ ಹೇಳ್ತಾರೆ. ಹಾಗಾದ್ರೆ ಅವರ ಕಲಿಕೆಯ ವೇಗ ನಿಧಾನ ಆಗಲಿಕ್ಕೆ, ಅವರು ಮಂದವಾಗಿ ಇರಲಿಕ್ಕೆ ಕಾರಣ ಏನು ಅಂತಂದ್ರೆ ಅವರ ಜ್ಞಾನೇಂದ್ರಿಯಗಳಲ್ಲಿನ ದೋಷಗಳು. ನೋಡಿ, ನಮಗೆ ಜ್ಞಾನ ಬರೋದೇ ಇಂದ್ರಿಯಗಳಿಂದ. ಅವುಗಳನ್ನು ನಾವು ಪಂಚೇಂದ್ರಿಯಗಳು ಅಂತ ಹೇಳಿ ಕರೀತೀವಿ. ಪಂಚೇಂದ್ರಿಯಗಳು ಅಥವಾ ಅವುಗಳನ್ನ ಜ್ಞಾನೇಂದ್ರಿಯಗಳು ಅಂತ ಹೇಳಿ ಕರೀತೀವಿ. ಯಾವುದು? ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆ. ಈ 5 ಇಂದ್ರಿಯಗಳಲ್ಲಿ ಏನಾದರೂ ದೋಷ ಇದ್ದರೆ ಅವರ ಕಲಿಕೆಯ ದೋಷಪೂರಿತ ಆಗಿರ್ತದೆ. ಅವರ ಇಂದ್ರಿಯಗಳಲ್ಲಿನ ದೋಷಗಳೇ ಅವರ ಕಲಿಕೆಯ ಹಿಂದುಳಿಯುವಿಕೆಗೆ ಕಾರಣ ಎನ್ನುವಂಥದ್ದು ಅವರ ವೈದ್ಯಕೀಯ ವಿಜ್ಞಾನದಿಂದ ಡಾಕ್ಟರ್ ಮೇರಿಯಾ ಮಾಂಟೆಸೋರಿ ಅವರು ತಿಳ್ಕೊಂಡರು. ವೈದ್ಯರಾಗಿದ್ದರಿಂದ ಮಗು ಮಂದಬುದ್ಧಿಯನ್ನು ಹೊಂದಿಕ್ಕೆ ಕಾರಣ ಏನು ಅಂತಂದ್ರೆ ಅವರಿಗೆ ಜ್ಞಾನ ಬರುವಂಥ ಕಣ್ಣು, ಕಿವಿ, ಮೂಗು, ಚರ್ಮ, ನಾಲಿಗೆಗಳಲ್ಲಿ ಇರುವಂತಹ ದೋಷಗಳೇ ಅವರ ಕಲಿಕೆಯಲ್ಲಿನ ಹಿಂದುಳಿಯುವಿಕೆಗೆ ಕಾರಣ ಎನ್ನುವಂಥ ವೈಜ್ಞಾನಿಕ ಸತ್ಯವನ್ನ ವೈದ್ಯಕೀಯ ವಿಜ್ಞಾನದ ಮೂಲಕ ತಿಳಿದುಕೊಂಡ ಅವರು ಈ ದೋಷಪೂರಿತವಾದಂತಹ ಮಕ್ಕಳ ಮಂದ ಬುದ್ಧಿಯ ಮಕ್ಕಳ ಶಿಕ್ಷಣದ ಪ್ರಗತಿಗಾಗಿ ಚಿಂತನೆಯನ್ನ ಮಾಡಿದಂತಹ ಮೊದಲ ಶಿಕ್ಷಣ ತಜ್ಞೆ. ಅದಕ್ಕಾಗಿ ಅವರು ಏನ್ ಮಾಡ್ತಾರೆ, ಒಂದು ತಮ್ಮ ಶೈಕ್ಷಣಿಕ ಆಲೋಚನೆಗಳನ್ನು ಪ್ರಯೋಗಕ್ಕೆ ಒಳಪಡಿಸಲಿಕ್ಕಾಗಿ ಮಕ್ಕಳ ಮನೆ ಎನ್ನುವಂತ ಶಾಲೆಯನ್ನು ತೆರೀತಾರೆ. ಮಕ್ಕಳ ಮನೆ, ಚಿಲ್ಡ್ರನ್ಸ್ ಹೌಸ್ ಅಂತ ಹೇಳಿ ಕರೀತಾರೆ. ನಿಮಗೆ ಒಂದು ಅಂಕದ ಪ್ರಶ್ನೆ ಕೇಳಬಹುದು, ಏನು ಡಾಕ್ಟರ್ ಮೇರಿಯಾ ಮಾಂಟೆಸೋರಿ ಅವರು ರೂಪಿಸಿದ ಶಾಲೆಯ ಹೆಸರೇನು ಅಂತ ಕೇಳಿದ್ರೆ ಮಕ್ಕಳ ಮನೆ ಅಂತ ಕೇಳಿದೆ. ಹಾಗೆಯೇ ಪ್ರೊಬೆಲ್ರವರು ರೂಪಿಸಿದಂತಹ ಶಿಕ್ಷಣದ ಕೇಂದ್ರ ಯಾವುದು ಅಂತ ಹೇಳಿದ್ರೆ ಮಕ್ಕಳ ತೋಟ ಅಂತ ಹೇಳಿ ಕರೀತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಾಗಾಗಿ ಮೇರಿಯಾ ಮಾಂಟೆಸೋರಿ ಅವರು ರೂಪಿಸಿದಂತಹ ಶಿಕ್ಷಣದ ಪ್ರಯೋಗಶಾಲೆ ಮಕ್ಕಳ ಮನೆ, ಚಿಲ್ಡ್ರನ್ಸ್ ಹೌಸ್ ಅಂತ ಹೇಳಿ ಕರೀತೇವೆ. ಆ ಮನೆ ಹೇಗಿರ್ತಿತ್ತು ಅಂತ ಹೇಳಿದ್ರೆ ಮಕ್ಕಳ ಜೀವನಕ್ಕೆ ಬಳಸುವಂತಹ ಎಲ್ಲ ಉಪಕರಣಗಳನ್ನ ಹೊಂದಿರ್ತಾರೆ. ಅವರು ಕುಳಿತುಕೊಳ್ಳುವ ಕುರ್ಚಿ, ಹಾಕಿಕೊಳ್ಳುವ ಬಟ್ಟೆಗಳು, ಊಟ ಮಾಡುವ ತಟ್ಟೆ, ಚಮಚ, ಕುಡಿಯುವ ಲೋಟಗಳು, ಇವೆಲ್ಲವೂ ಅವರೇ ಅವುಗಳ ಸ್ವಚ್ಛತೆಯನ್ನು ಮೇಂಟೈನ್ ಮಾಡುವಂಥದ್ದು ಹಾಗೂ ಅವುಗಳನ್ನು ಬಳಸಿಕೊಳ್ಳುವ ವಿಧಾನವನ್ನು ಕಲಿತು. ಹಾಗೆಯೇ ಸಂಗೀತದ ಉಪಕರಣಗಳು ಅಲ್ಲಿ ಇರ್ತಾ ಇವೆ. ಅವುಗಳನ್ನ ಬಳಸಿಕೊಂಡು ಮಗು ತಮ್ಮ ಇಂದ್ರಿಯಾನುಭವಗಳ ಮೂಲಕ, ಪಂಚೇಂದ್ರಿಯಾನುಭವಗಳು ಅಥವಾ ಇಂದ್ರಿಯಾನುಭವಗಳ ಮೂಲಕ ಕಲಿಕೆಯನ್ನ ಕಲಿಕೆಯನ್ನು ಮುಂದುವರಿಸ್ತಾ ಇದ್ರು ಅನ್ನುವಂಥದ್ದನ್ನು ಗಮನಿಸ್ತಾರೆ. ಹಾಗೆಯೇ ಅವ್ರ ಪ್ರಕಾರ ಶಿಕ್ಷಣದ ಅರ್ಥ ಏನು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ ವಿಕಾಸವೇ ಶಿಕ್ಷಣ. ಮಗುವಿನ ಸ್ವಾಭಾವಿಕ ಹಾಗೂ ಕ್ರಿಯಾತ್ಮಕ
ವಿಕಾಸವೇ ಶಿಕ್ಷಣ ಮಾತನ್ನ ಹೇಳ್ತಾರೆ. ನೋಡಿ ಗಮನಿಸಬೇಕು, ಸ್ವಾಭಾವಿಕ ಮತ್ತು ಕ್ರಿಯಾತ್ಮಕ. ಇದುವರೆಗೆ ಅನೇಕ ಶಿಕ್ಷಣ ತಜ್ಞರು ಹೇಳ್ತಾರೆ ಮಗುವಿನಲ್ಲಿ ಅಂತರ್ಗತವಾಗಿರುವ ಸ್ವಭಾವಗಳನ್ನ ಹೊರಗೆಳೆಯುವಂತಹದ್ದೇ ಶಿಕ್ಷಣದ ಮಾತನ್ನ ಹೇಳ್ತಾರೆ. ಇವರು ಸ್ವಾಭಾವಿಕ ವಿಕಾಸದ ಜೊತೆಗೆ ಆ ವಿಕಾಸ ಹೇಗಾಗಬೇಕು ಅಂತ ಹೇಳಿದ್ರೆ ದೊಡ್ಡವರು ಹೇಳಿದಂತೆ, ದೊಡ್ಡವರು ಮಾಡಿದಂತೆ ಚಿಕ್ಕವರು ಮಾಡಬೇಕು ಅನ್ನುವಂಥದ್ದ ಪ್ರವೃತ್ತಿಗೆ ಬದಲಾಗಿ ಮಕ್ಕಳೇ ಸ್ವತಃ ಕ್ರಿಯೆಯಲ್ಲಿ ತೊಡಗುವ ಮೂಲಕ, ಈಗ ಉರಿಯುವ ದೀಪ ಬಿಸಿಯನ್ನ ಹೊಂದಿದೆ ಅನ್ನೋದು ಆ ಉರಿಗೆ ಕೈ ತಾಕಿದಾಗ ಗೊತ್ತಾಗ್ತದೆ. ಅದನ್ನು ನಾವು ಅನುಭವ, ಇಂದ್ರಿಯಾನುಭವ ಅಂತ ಹೇಳಿ ಕರಿತೇವೆ. ಹಾಗಾಗಿ ಮಗು ಕ್ರಿಯೆಯಲ್ಲಿ ತೊಡಗಬೇಕು, ಪ್ರಾಕ್ಟಿಕಲ್ ಅಂತ ಹೇಳ್ತೇವೆ. ಸಂಗೀತ ಕಲಿಬೇಕು ಅಂತ ಹೇಳಿದ್ರೆ, ತಬಲ ನುಡಿಸೋದನ್ನ ಕಲಿಬೇಕು ಅಂತ ಹೇಳಿದ್ರೆ, ಹಾರ್ಮೋನಿಯಂ ನುಡಿಸೋದನ್ನ ಕಲಿಬೇಕು ಅಂತ ಹೇಳಿದ್ರೆ ಸ್ವತಃ ಹಾರ್ಮೋನಿಯಂ ಅನ್ನ ಬಾಳಿಸೋದನ್ನ ತನ್ನ ಬೆರಳುಗಳ ಕೌಶಲದಿಂದ ಮಗು ಕಲಿತದೆ. ಅದನ್ನು ನಾವು ಕ್ರಿಯಾತ್ಮಕ ಅಂತ ಹೇಳಿ. ಕೇವಲ ಹೇಳಿಕೆಯ ಮಾತುಗಳ ಮೂಲಕ ಕಲಿಸೋದಲ್ಲ, ಮಗುವಿಗೆ ಅನುಭವಗಳ ಮೂಲಕ, ಕ್ರಿಯೆಯ ಮೂಲಕ ಕಲಿಸಬೇಕು. ಹಾಗಾಗಿ ಆ ಕ್ರಿಯೆ ಮೂಲಕ ಕಲಿಸಲಿಕ್ಕೆ ಅವರು ಕೆಲವು ಉಪಕರಣಗಳನ್ನ ಸಿದ್ಧಪಡಿಸಿದರು. ಆ ಮಕ್ಕಳ ಮನೆಯಲ್ಲಿ ಮಕ್ಕಳಿಗೆ ಅನುಭವಗಳನ್ನು ಕಲಿಸಲಿಕ್ಕಾಗಿ ಡೈಡಾಕ್ಟಿಕ್ ಆಪರೇಟರ್ಸ್, ಡೈಡಾಕ್ಟಿಕ್ ಆಪರೇಟರ್ಸ್ ಅಂತ ಹೇಳಿ DIADACTIC ಡೈಡಾಕ್ಟಿಕ್ ಆಪರೇಟರ್ಸ್, APPARATUS. ಅದನ್ನ ಕನ್ನಡದಲ್ಲಿ ಅದನ್ನು ಭಾಷಾಂತರ ಮಾಡೋದಾದ್ರೆ ಪ್ರಬೋಧಕ ಉಪಕರಣಗಳು. ಅಂದ್ರೆ ನಮ್ಮ ಬೋಧನೆಯನ್ನ ಸರಳಗೊಳಿಸುವ, ಬೋಧನೆಯನ್ನ ಪರಿಣಾಮಕಾರಿಯಾಗಿಸುವ, ಬೋಧನೆಯು ಮಕ್ಕಳಿಗೆ ಅರ್ಥವಾಗುವಂತೆ ಉಪಕರಣಗಳನ್ನು ಬಳಸ್ತೀವಲ್ಲ, ಅವುಗಳನ್ನೇ ನಾವು ಪ್ರಬೋಧಕ ಉಪಕರಣಗಳು ಅಂತ ಹೇಳಿ ಕರೀತೇವೆ. ಇದು ಒಂದು ಅಂಕದ ಪ್ರಶ್ನೆ ಬರಬಹುದು. ಏನದು? ಡಾಕ್ಟರ್ ಮೇರಿಯಾ ಮಾಂಟಿಸೋರಿ ಅವರು ತಮ್ಮ ಮಕ್ಕಳ ಮನೆಯಲ್ಲಿ ಬಳಸಿದ ಬೋಧನೆಯ ಉಪಕರಣಗಳ ಹೆಸರೇನು ಅಂತ ಕೇಳಿದ್ರೆ ಇವು ಪ್ರಬೋಧಕ ಉಪಕರಣಗಳು ಅಂತ ಬರೀಬಹುದು. ಕನ್ನಡದಲ್ಲಿ ಹೇಳೋದಾದ್ರೆ ಪ್ರಬೋಧಕ ಉಪಕರಣಗಳು ಅಂತ ಕೇಳಿದ್ರು. ಪ್ರಬೋಧಕ ಉಪಕರಣಗಳು ಇವೆಲ್ಲ ಒಂದು ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳಾಗಿರ್ತದೆ ಅನ್ನೋದು. ಈಗಲೂ ನಾವು ಪ್ರಾಥಮಿಕ ಶಾಲೆಯಲ್ಲಿ, ಅದು LKGನಲ್ಲಿ, ಅಂಗನವಾಡಿಗಳಲ್ಲಿ ಆಟಿಕೆಯ ಸಾಮಾನುಗಳ ಮೂಲಕ, ಅಥವಾ ನಿಮಗೆ ಗೊತ್ತಿದೆ ಮಣ್ಣಿನ ಸ್ಲೇಟ್ನಲ್ಲಿ ಬಣ್ಣ ಬಣ್ಣದ ಮಣಿಗಳನ್ನು ಹಾಕಿರ್ತಾರೆ. ಆ ಮಣಿಗಳ ಆಕಾರ ವೃತ್ತಾಕಾರವಾಗಿರ್ತದೆ ಅನ್ನೋದನ್ನ, ಅಥವಾ ಮಣಿಗಳ ಬಣ್ಣ ಯಾವುದು ಅನ್ನುವಂಥದ್ದನ್ನು ನಾವು 7 ಬಣ್ಣ ಅಂತ ಹೇಳ್ತೇವೆ. ಆ ಒಂದೊಂದು ಮಣಿಗಳ ಬಣ್ಣವನ್ನು ಹೇಳೋದ್ರ ಮೂಲಕ ಮಕ್ಕಳಿಗೆ 7 ಬಣ್ಣಗಳ ಪರಿಚಯ ಮಾಡಿಕೊಡ್ತೇವೆ ಅನ್ನೋದನ್ನು ಗಮನಿಸ್ತೇವೆ. ಹಾಗಾಗಿ ಇವತ್ತಿಗೂ ಪೂರ್ವ ಪ್ರಾಥಮಿಕ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಬಾಲವಾಡಿಗಳಲ್ಲಿ ಇಂತಹ ಪ್ರಬೋಧಕ ಉಪಕರಣಗಳನ್ನು ನಾವು ಬಳಸ್ತೇವೆ. ಹಾಗೆಯೇ ಈ ಉಪಕರಣಗಳನ್ನು ಬಳಸುವಲ್ಲಿ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಮಗು ತನಗಿಷ್ಟ ಬಂದದ್ದಲ್ಲ, ತನಗೆ ಆಟ ಆಡಬೇಕು ಅಂದ್ರೆ ಆಟ ಆಡಲಿ, ಸಂಗೀತ ಕಲಿಬೇಕು ಅಂದ್ರೆ ಸಂಗೀತ ಕಲೀಲಿ ಅನ್ನುವ ರೀತಿ ಮಕ್ಕಳಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಇಲ್ಲಿ ಯಾವುದೇ ನಿರ್ದಿಷ್ಟವಾದ ವೇಳಾಪಟ್ಟಿ ಇಲ್ಲ. ಆ ವೇಳಾಪಟ್ಟಿಗೆ ಬದಲಾಗಿ ಮಗು ತನಗೆ ಇಚ್ಛೆ, ಆಸಕ್ತಿಗೆ ಅನುಗುಣವಾಗಿ ಕಲಿಯುವಂತಹ ವ್ಯಕ್ತಿ ಆಗಬೇಕು ಅನ್ನೋದನ್ನು ಗಮನಿಸ್ತೇವೆ. ಹಾಗಾಗಿ ಶಿಕ್ಷಣದ ಮೂಲಕ ನಾವು ಮಕ್ಕಳಿಗೆ ಕರ್ಮೇಂದ್ರಿಯಗಳ ಮೂಲಕ, ಕಾರ್ಯೇಂದ್ರಿಯಗಳ ಮೂಲಕ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ಅವರು ಶಿಕ್ಷಣವೇನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಮಗುವಿನ ವೈಯಕ್ತಿಕ ಪ್ರಕಟಿತ ರೂಪವೇ, ಮಗುವಿನ ವೈಯಕ್ತಿಕ ಪ್ರಕಟಿತ ರೂಪವೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಮಗುವಿನಲ್ಲಿ ಯಾವ ಸಾಮರ್ಥ್ಯಗಳಿದಾವೋ ಆ ಸಾಮರ್ಥ್ಯಗಳು ಪ್ರಕಟವಾಗಬೇಕು, ಹೊರಗೆ ಬರಬೇಕು ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆಯೇ ಅವರ ಸಾಮಾಜಿಕ ಸಾಮರ್ಥ್ಯಗಳನ್ನು ನಾವು ಕಲಿಬೇಕು ಅನ್ನೋದನ್ನು ಗಮನಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಮಗುವಿನ ಪ್ರಕಟಿತ ರೂಪವನ್ನು, ಸಹಜ ಸಾಮರ್ಥ್ಯಗಳನ್ನು ಸ್ವಾಭಾವಿಕವಾಗಿ ನಾವು ವಿಕಾಸಗೊಳಿಸಬೇಕು. ಅದಕ್ಕಾಗಿ ಅವ್ರು ಹೇಳ್ತಾರೆ ಸ್ವಯಂ ಶಿಕ್ಷಣ. ಮಗು ತನಗಿಷ್ಟ ಬಂದ ಹಾಗೆ ಇಷ್ಟ ಬಂದ ವಿಷಯಗಳನ್ನು ಚಟುವಟಿಕೆಗಳ ಮೂಲಕ ಕಲಿಬೇಕು ಅನ್ನುವಂಥದ್ದು. ಅದರಿಂದ ಅವರು ಸ್ವಯಂ ಶಿಕ್ಷಣವನ್ನು ಹೇಳ್ತಾರೆ.
ಹಾಗೆಯೇ ಪ್ರಬೋಧಕ ಉಪಕರಣಗಳು, ಪ್ರಬೋಧಕ ಉಪಕರಣಗಳು ಅವು ಆಟಿಕೆಗಳು, ಹಾಗೆಯೇ ಸಂಗೀತ ಉಪಕರಣಗಳು, ಹಾಗೆಯೇ ಗಣಿತದ ಆಕೃತಿಗಳು, ಅವುಗಳ ಆಕೃತಿಗಳಲ್ಲಿ ಬಣ್ಣ, ವಿನ್ಯಾಸ, ಇವುಗಳ ಎಲ್ಲವನ್ನ ಪರಿಚಯ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಮಗುವಿಗೆ ಅವರು ಹೇಳ್ತಾರೆ, ಮಗುವಿನ ಕಲಿಕೆಯಲ್ಲಿನ ಹಿಂದುಳಿಯುವಿಕೆಗೆ ಅವರ ಇಂದ್ರಿಯಗಳಲ್ಲಿರುವ ದೋಷಗಳೇ ಕಾರಣ. ಆದ್ದರಿಂದ ಶಿಕ್ಷಕರಾದವರು ಮೊದಲು ಮಗುವಿನ ಇಂದ್ರಿಯಗಳಲ್ಲಿರುವ ದೋಷಗಳನ್ನು ಪತ್ತೆ ಹಚ್ಚಬೇಕು ಮತ್ತು ಆ ಇಂದ್ರಿಯಗಳ ದೋಷಗಳನ್ನು ವೈದ್ಯಕೀಯವಾಗಿ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡೋದ್ರ ಜೊತೆಗೆ ಆ ಇಂದ್ರಿಯಗಳಿಗೆ ತರಬೇತಿಯನ್ನು ಕೊಡುವ ಮೂಲಕ ಶಿಕ್ಷಣವನ್ನು ಕೊಡಬೇಕು, ಕ್ರಿಯೆಯ ಮೂಲಕ ಶಿಕ್ಷಣವನ್ನು ಕೊಡಬೇಕು, ಕರ್ಮಗಳ ಮೂಲಕ ಶಿಕ್ಷಣ ಕೊಡಬೇಕು. ಅದನ್ನು ನಾವು ಕ್ರಿಯಾತ್ಮಕ ಶಿಕ್ಷಣ ಅಂತ ಹೇಳಿ ಕರಿತೇವೆ. ಆ ಮಗು ಸ್ವತಂತ್ರವಾಗಿ ಕಲಿಬೇಕು, ಸ್ವಾಭಾವಿಕವಾಗಿ ಕಲಿಬೇಕು, ಪ್ರಬೋಧಕ ಉಪಕರಣಗಳ ಮೂಲಕ ಕಲಿಬೇಕು. ಆ ಮೂಲಕ ಮಗುವಿನ ವೈಯಕ್ತಿಕ ಸಾಮರ್ಥ್ಯಗಳು ವಿಕಾಸ ಆಗಬೇಕು, ಪ್ರಕಟ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಇದಿಷ್ಟು ಡಾಕ್ಟರ್ ಮೇರಿಯಾ ಮಾಂಟೆಸೋರಿ ಅವರ ಶಿಕ್ಷಣದ ಪದ್ಧತಿ ಅನ್ನೋದನ್ನು ಗಮನಿಸಬೇಕಾಗಿದೆ.